ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಒಂದು ಫಾರ್ಮ್ ಹೌಸ್ ಹತ್ರ. ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನೆನೆ ನೋಡಿದ್ರಿ ಸಂಡೇ ಯಾವ್ಯಾವ ಥರ ಎಂಜಾಯ್ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಫಾರ್ಮ್ ಹೌಸ್ ಹತ್ರ ಬಂದಿದ್ದೀನಿ ಗೈಸ್. ಬೆಳಗ್ಗೆನೆ ಇಲ್ಲಿ ಒಂದು ಸ್ವಲ್ಪ ಹುಲ್ಲಿದೆ ಗೈಸ್, ಗ್ರಾಸ್ ಯಾವ ಥರ ಆಗೋಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಅದ್ರ ಮೇಲೆ ವೆಯ್ಟ್ ಏನೋ ಇಟ್ಟಿದ್ದಾರೆ, ಇಲ್ಲಿ ಏನೋ ಇಟ್ಟಿದ್ರು, ಏನೋ ಒಂದು ಜ್ಞಾಪಕ ಇಲ್ಲ, ಜಾಸ್ತಿ ದಿವಸ ಆಗಿತ್ತು, ಅದಕ್ಕೆ ಎಲ್ಲ ಮರ್ತೋಗೈತಿ ಈ ಕಡೆದು. ಮತ್ತು ಅದು ಬಿಟ್ಟು ಈ ಕಡೆ ಎಲ್ಲ ನೋಡಿ ಗೈಸ್, ಗ್ರೀನ್ ಅದೇ ಥರ ಇದೆ. ಅದು ಬಿಟ್ಟು ಇದ್ರ ಮೇಲೆ ಏನೋ ಇಟ್ಟಿದ್ರು, ಅದಕ್ಕೆ ಅದು ಈ ಥರ ಆಗೋಗಿದೆ. ಓಕೆ ಗೈಸ್, ಆಲ್ರೆಡಿ ನಾವು ಫಾರ್ಮ್ ಹೌಸ್ ಹತ್ರ ಬಂದಿದ್ದೀರಿ. ಒಂದು ಲೇಬರ್ನ ಕರ್ಕೊಂಡು ಟೈಮ್ ಬಂದು 9 o'clock 9:06 ನೋಡಿ. ಇದೆ ಗೈಸ್ ಅದು ಫಾರ್ಮ್ ಹೌಸು. ಈ ಫಾರ್ಮ್ ಹೌಸ್ ಹತ್ರ ಬಂದಿದ್ದೀರಿ. ಮತ್ತು ಯಾವ್ಯಾವ ಥರ ಇದೆ, ಹೆಂಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಹಿಂದೆಗಡೆ ಒಂದು ಸ್ವಲ್ಪ ರೂಮ್ಗಳಿದೆ, ಅದಕ್ಕೆ ಡೋರ್ ಇದೆ, ಆ ಡೋರ್ನ ಪೇಂಟ್ ಮಾಡಬೇಕು ಗೈಸ್ ಇವತ್ತು. ಅದೆಲ್ಲ ಇವತ್ತು ಪೇಂಟ್ ಮಾಡ್ತಾನೆ, ನೋಡ್ಕೊಂಬನ್ನಿ ಗೈಸ್ ನೀವು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ತಾನೆ ಎಲ್ಲ ಕೆಲಸಗಳು ನಡೀತಾ ಇದೆ. ಹಿಂದೆಗಡೆ ಇರೋ ಡೋರ್ಗೆ ಪೇಂಟ್ ಹೊಡೆದಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಮೆಟಲ್ ಇದೆ ಗೈಸ್, ಅದಕ್ಕೆ ಪೇಂಟ್ ಹೊಡಿಬೇಕು. ಅದಕ್ಕೆ ನಮ್ಮ ಲೇಬರ್ ಇಟ್ಕೊಂಡು ಅದೆಲ್ಲ ಜೋಡಿಸ್ತಾ ಇದ್ದ. ಅದಕ್ಕೆ ನನಗೆ ಹೇಳ್ದೆ ನೀರು ಎತ್ಕೊಂಬರೋಗು ಅಂತ. ನಾನು ಹೋಗಿ ಈ ಬೇಕ್ರಿನಲ್ಲಿ ನೀರು ಎತ್ಕೊಂಬಂದು ಮತ್ತೆ ನೀರು ಎತ್ಕೊಂಬರ್ಬೇಕಾದ್ರೆ ಸಿಗ್ತೀನಿ ಗೈಸ್. ಮತ್ತೆ ನೀರು ಎತ್ಕೊಂಡು ಬಿಲ್ಡಿಂಗ್ ಕಡೆ ಹೋಗ್ತಾಯಿದ್ದೀನಿ ಗೈಸ್. ಅವನ್ನೆಲ್ಲ ಜೋಡಿಸ್ತಾ ಇದ್ದಾನಲ್ಲಿ. ಇವಾಗ ನಾನು ಹೋಗಿ ಜೋಡಿಸ್ಬಿಟ್ಟು ಒಂದು ಸ್ವಲ್ಪ ಪೇಂಟ್ ಹೊಡೆದ್ಬಿಟ್ಟು ನೋಡ್ಕೊಳ್ಳಿ ಗೈಸ್ ಎಷ್ಟೊಂದಿದೆ, ಮತ್ತು ಯಾವ್ದು ಪೇಂಟ್ ಆಗುತ್ತೆ, ಇವತ್ತು ಎಷ್ಟಾಗುತ್ತೆ ಕೆಲಸ, ಮತ್ತು ನಾಳೆಗೆ ಎಷ್ಟು ಪೇಂಟಿಂಗ್ ಉಳ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ ನೀವೇನೇನಾಗುತ್ತೆ. ಮತ್ತು ಎಲ್ಲ ಈ ಕಡೆ ನೋಡಿ ಗೈಸ್, ಹಸುಗಳು ಮೇಯ್ತಾ ಇದೆ. ಮತ್ತು ಬನ್ನಿ ಗೈಸ್ ಅಲ್ಲೋಗ್ಬಿಟ್ಟು ತೋರಿಸ್ತೀನಿ ಇವತ್ತು ಎಷ್ಟು ದೊಡ್ಡದಿದೆ ಪೇಂಟು ಅಂತ ಹೇಳ್ಬಿಟ್ಟು. ಗೈಸ್ ನೋಡಿ ಇಷ್ಟಿದೆ, ಕಾಣಿಸ್ತಾ ಇದೆಯಾ? ಅಲ್ಲೆರಡಿದೆ ಮತ್ತು ಇಲ್ಲಿ ಇಷ್ಟಿದೆ. ಇಷ್ಟೇ ಅಂದ್ಕೊಂಡ್ರಾ? ವೆಯ್ಟ್ ನೋಡಿ ಗೈಸ್ ಇಷ್ಟೊಂದಿದೆ. ಓಕೆ ಗೈಸ್, ಪೇಂಟೆಲ್ಲ ಹೊಡೆದ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ನಾನೇ ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ. ಜೀವನ ತಗ್ಗಿ ಬಗ್ಗಿ ನಡೆಯೋದು ಕಲಿಬೇಕಪ್ಪ. ಆಕಾಶ ಭೂಮಿ ಸುತ್ತಿ 7 ಬೆಟ್ಟ ಹತ್ತಿ ನಿಮ್ಮಂತೋರ್ ನೋಡಿಲ್ಲ ಕಂಡೋ. ಇವರ್ಯಾರೋ ಗೈಸ್ ಅದೆಲ್ಲ ಆದಮೇಲೆ ನೋಡಿದ್ರಲ್ಲ ಇವಾಗ ತಾನು ಯಾವ ಥರ ಬಂತು ಏನು ಅಂತ. ಇವಾಗ ಅವ್ನು ಪೇಂಟ್ ಹೊಡಿತಾನೆ, ಈ ಕಡೆ ನಾನು ಒಂದು ಪೇಂಟ್ ಹೊಡಿತಾ ಇದ್ದೀನಿ. ಬನ್ನಿ ಗೈಸ್ ನೋಡಿ, ಈ ಥರ ಫಸ್ಟ್ ಇಷ್ಟಿಗೆ ಮಾರ್ಕ್ ಮಾಡ್ಕೊತೀನಿ ನಾನು. ಆಮೇಲೆ ಅಲ್ಲಿಂದ ಈ ಥರ ಮಾಡಿಕೊಂಡು ಎಂಡೋರ್ಗೂ ಹೊರಟೋಗ್ತೀನಿ ಗೈಸ್. ಒಂದು ಸತಿಗೆ ಇಷ್ಟು ಬರುತ್ತೆ ಒಂದು ರೋಲರಲ್ಲಿ ಅಂತ ನನಗೆ ಗೊತ್ತಾಗುತ್ತೆ. ಅದನ್ನು ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಅದಾದಮೇಲೆ ಹೊಡಿಯೋಕೆ ಹೋದರೆ ಬರಲ್ಲ. ಅದಾದಮೇಲೆ ಸೈಡಲ್ಲಿ ಬೀಡಿಂಗ್ ಇರುತ್ತಲ್ಲ, ಅದ್ರ ಮೇಲೆ ಒಂದು ಸತಿ ಈ ಥರ ಅಂದ್ಕೊಳೋದು. ಅದು ಮಾರ್ಕ್ಸ್ ಬಂದುಬಿಟ್ರೆ ಅದು ಫುಲ್ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊಡ್ಕೊಳೋದು. ಅದಾದಮೇಲೆ ಮಿಕ್ಕಿದ್ದು ಮತ್ತು ಪೇಂಟ್ ಅದ್ಕೊಬೇಕು ಗೈಸ್. ಇಲ್ಲಾಂದ್ರೆ ನೋಡಿದ್ರಲ್ಲ ಎಲ್ಲ ಹೋಲ್ಸ್ ಇದೆಲ್ಲ, ಅದರಲ್ಲಿ ಹೋಗಿ ಸ್ಟಕ್ ಆಗಿಬಿಟ್ರೆ ಕಷ್ಟ. ಒಂದೊಂದು ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ವೆಲ್ಡಿಂಗ್ ಮಾಡ್ತಾರಲ್ಲ ಅವರು. ಇದು ಇನ್ನೂ ಒಂದು ಗೈಸ್, ಇದು ಪ್ಲೇನ್ ಗೈಸ್. ಅದೇ ಇದು ಬಂದು ಹೇಳೋದಲ್ಲ, ಪ್ಲೇನ್ ಆಗಿರೋದು ಇದ್ರ ಮೇಲೆ ಹೊಡೆದ್ಬಿಟ್ಟು ಮತ್ತೆ ಇದಾದ್ಮೇಲೆ ನೋಡಿ ಗೈಸ್ ಈ ಥರ ಇರುತ್ತೆ. ಇದನ್ನೆಲ್ಲ ಕ್ಲೀನಾಗಿ ಆರಾಮಾಗಿ ಹೊಡ್ಕೊಬೋದು. ಎಲ್ಲ ಆದಮೇಲೆ ನೋಡಿ ಇಲ್ಲಿ ಬಕೆಟು, ಆ ಕಡೆ ಇರೋದಾಯಿತು. ಇವಾಗ ಈ ಕಡೆ ಇರೋದು ಇನ್ನೊಂದು 3 ಇದೆ, ಅದನ್ನು ಹೊಡಿಬೇಕು. ಅದರಲ್ಲೊಂದು 10 ನಮ್ಮ ಲೇಬರ್. ಆಮೇಲೆ ಬಾರ್ಡರ್ ಬಿಡ್ತಾ ಇದ್ದೀನಿ, ನಾವು ನೋಡಿತಾ ಇಷ್ಟು ಎಲ್ಲ. ಇದನ್ನು ಮಾತ್ರ ನಾನು ಹೊಡಿತಾ ಇದ್ದೀನಿ ಗೈಸ್. ಎರಡು ಸೈಡ್ ಬಾರ್ಡರ್ ಐತೆ, ನಾವು ನೋಡಿದ್ದು ಅದು ಮಾತ್ರ ಅವನಿಗೆ ಬಿಡ್ತಾ ಇದ್ದೀನಿ. ಅದರಲ್ಲಿ ಲೇಟ್ ಆಗುತ್ತೆ, ಅದಕ್ಕೆ ಒಂದೊಂದು ಬರ್ಕೊಂಡು ಲೇಟ್. ಅದಕ್ಕೆ
ಸುಮ್ಮನೆ ತಿನ್ನೋರು ಹಾಕಿ ಎಲ್ಲ ಕೈ ತೊಳ್ಕೊಬೇಕು. ಅವಾಗಿಂದ ಕ್ಲೀನಾಗಿ ಮಾಡ್ತಾಯಿದ್ದೆ. ಶೇಟ್ ಹೊರಟೋಗಿದೆ. ಅದು ಈ ಕಡೆ ಬಂದ್ಬಿಟ್ಟಿದೆಯಲ್ಲ ಪೇಂಟು, ಅದರಿಂದ ಹೋಗ್ತಾನೆ ಇಲ್ಲ ಗೈಸ್. ಇದು ನೋಡಿ ಮೇಲೆಲ್ಲ ಅಯ್ಯೋ ನೋಡಿ ಯಾವ ಥರ ಆಗೋಗಿದೆ. ಅದು ನಿಮ್ಗೆ ನೋಡಿ ಇದು ಈ ವರ್ಷ ಅದು ನೋಡಿ ಈ ಥರ ಇಟ್ಕೊಂಡು ಹಿಂಗೆ ಎತ್ತದೆ, ಅದು ಅದ್ರೊಳಗೆ ಹೋಗಿ ಟಚ್ ಆಗೋಯ್ತು. ಅದರಿಂದ ಅದೆಲ್ಲ ಆಮೇಲೆ ತೊಳ್ಕೊಬೋದು. ಗಾಯ್ಸ್ ಇವಾಗ ತಾನೇ ಹೊಡಿತಾ ಇದ್ದೆ. ಇಲ್ಲೇ ಇದೆ ನೋಡಿ ಇಬ್ಬರದು ರೋಲರ್ಸು. ಪೇಂಟ್ ಖಾಲಿ ಆಯಿತು, ಅದಕ್ಕೆ ಹಾಕ್ಕೊಂಬರಕ್ಕೆ ಹೋಗಿದ್ದಾನೆ. ಇದರೊಳಗೆ ಇಟ್ಟಿದ್ದಾರೆ ಪೇಂಟೆಲ್ಲ. ಅದನ್ನೆಲ್ಲ ಹಾಕ್ಕೊಂಬಂದು ಅಂದರೆ ಖಾಲಿ ಆಯ್ತು ಪೇಂಟು. 4 ಲೀಟ್ರ್ ಎತ್ಕೊಂಡಿದ್ದು ಪೇಂಟು ಖಾಲಿ ಆಗೋಯ್ತು. ಅದಕ್ಕೆ ಅದೆಲ್ಲ ಎತ್ಕೊಂಡು ಮತ್ತೆ ಬಂದು 2 ಲೀಟ್ರ್ ಹಾಕ್ಕೊಂಡು ಬಂದು ಇದನ್ನೆಲ್ಲ ಉಲ್ಟಾ ತಿರುಗಿಸಿ ಮತ್ತೆ ಹೊಡಿಬೇಕು ಗೈಸ್ ಇದಕ್ಕೆಲ್ಲ ಪೇಂಟು. ಇವಾಗ ತಾನೆ ನಾನು ಹೊಡೆದೆ ನೋಡಿ ಗೈಸ್. ಈ ಥರ ಇದರಲ್ಲಿ ಯಾವಾಗ ಹೇಳಿದ್ನಲ್ಲ, ಇದೆಲ್ಲ ಸೆಂಟ್ರಲ್ಲಿರೋದು ನಾನು ಹೊಡಿತೀನಿ, ಈ ಸೈಡ್ಸ್ ಮಾತ್ರ ಅವ್ನು ಹೊಡಿತಾನೆ ಅಷ್ಟೆ. ಅಷ್ಟು ನೋಡಿಯೋಕ್ಕೆ ನಾನು ಕೈ ಮಾಡಿ ಗೈಸ್. ಅಂದರೆ ನಾನು ಒಂದು ಸ್ವಲ್ಪ ಇರೋಲ್ಲರಲ್ಲಿ ಸ್ಲೋ ಆಗಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ನಾರ್ಮಲಾಗಿ ಇಟ್ಕೊಂಡು ಈ ಥರ ಮತ್ತು ಈ ಥರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಆ ಥರ ಅಲ್ಲ, ನೀವು 2x ಸ್ಪೀಡಲ್ಲಿ ಮಾಡೋದು ನಾನು. ಅಂದರೆ ಈ ಥರ ಸ್ಪೀಡಾಗಿ ಮಾಡ್ಕೊಂಡು ಹೊರಟೋಗ್ತೀನಾ, ಆವಾಗ ಎಲ್ಲ ಕೈ ರೋಲರೆಲ್ಲ ಎಗರುತ್ತೆ ಕೈ ಮೇಲೆ, ಅವಾಗೆಲ್ಲ ಈ ಥರ ಆಗೋದು ಅಷ್ಟೇ. ಇವಾಗ ನಮ್ಮ ಲೇಬರ್ ಬರ್ತಾನೆ, ಅವ್ನ ಕೈ ನೋಡ್ಕೊಳ್ಳಿ ಮತ್ತು ನನ್ನ ಕೈ ನೋಡಿ. ಅಂದರೆ ಮಾರ್ಕ್ಸ್ ಹೇಳ್ತಾ ಇದ್ದೀವಿ, ಕಾಣಿಸ್ತಾ ಇದೆಯಾ? ಇದು ಈ ಥರ ಮಾರ್ಕ್ಸ್ ಎಗರ್ಸ್ಕೊಂಡಿರೋದು ನಾನು. ಅದು ಓಕೆ ಗೈಸ್, ಮತ್ತೆ ಉಲ್ಟಾ ತಿರುಗಿಸ್ಬಿಟ್ಟು ಪೇಂಟ್ ಹೊಡೆದ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀವಿ ಗೈಸ್. ಬಾಯ್. ಇವಾಗ ಸೆಂಟ್ರಲ್ಲಿ ನೆನ್ನೆದು ವ್ಲಾಗ್ಸ್ ಬರ್ಬೋದು ಗೈಸ್. ಯಾಕಂದರೆ ನೆನ್ನೆ ವ್ಲಾಗು ಅದು ಚೆನ್ನಾಗಿ ಬಂದಿಲ್ಲ, ಮತ್ತು ಅದರಲ್ಲೆಲ್ಲ ಇದು ಮಾಡಿಲ್ಲ ಕರೆಕ್ಟಾಗಿ. ಅದಕ್ಕೆ ನೆನ್ನೆ ವ್ಲಾಗು ಇದರಲ್ಲೇ ಹಾಕ್ತೀನಿ, ನೋಡ್ಕೊಂಬನ್ನಿ ಏನೇನಾಯಿತು ಎಲ್ಲ ಅಂತೇಳ್ಬಿಟ್ಟು. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಬಾಯ್. ಪೇಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಪೇಂಟ್ ಇಲ್ಲ ಅವರ ಇದ್ರಿಗೆ ಹೋಯ್ತು ಗೈಸ್. ನೋಡಿ ಇದೆ ಅದು, ಇದೆ ಗೈಸ್ ಅವ್ರ ಗೋಡನ್. ಇದು ಅವ್ರ ಗೋಡನಿಗೆ ಬಂದರೆ ಮತ್ತು ಅಲ್ಲೆಲ್ಲ ಎತ್ಕೊಂಡು ಬುಲೆಟಲ್ಲಿ ಬಂದಿದ್ದು, ಅದೇ ಬುಲೆಟಲ್ಲಿ ಎತ್ಕೊಂಡು ಮತ್ತೆ ವಾಪಸ್ ಹೋಗಬೇಕು ಗೈಸ್ ನಾವು ಇಲ್ಲಿಂದಾನೆ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಅಂದರೆ ಇಲ್ಲಿ ಎಲ್ಲ ಇದೆ ಗೈಸ್. ಫೈನಲ್ ಅಂತ ಹೇಳ್ತೀನಿ ಅಂದ್ಕೊಂಡ್ರಾ? ವೇಕಪ್ ಟು ರಿಯಾಲಿಟಿ. ಇದೆಲ್ಲ ಫುಲ್ ಇದೆ ಗೈಸ್. ನೀವೇನು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಇರೋದು, ಅದೆಲ್ಲ ಫುಲ್ ಮಾಡೋದಿದೆ ಇನ್ನು. ಮತ್ತು ಅದಾದಮೇಲೆ ನೋಡಿ ಇದೊಂದು 2, ಮತ್ತು ಇದೊಂದು 4, 5, 6 ಇದೆ, ಮತ್ತು ಅಲ್ಲೊಂದು 2 ಇದೆ. ಇನ್ನೂ ಇಷ್ಟೆಲ್ಲ ಇದೆ ಗೈಸ್. ಇನ್ನೂ ಇಲ್ಲೊಂದು ಏನಿಲ್ಲ ಅಂದರೆ ಒಂದು 8 ಪೀಸ್ ಆದರೂ ಇದೆ, ಮತ್ತು ಆ ಕಡೆ ಇನ್ನೂ ಒಂದು 2 ಪೀಸ್ ಇದೆ ನೋಡಿ. ಇದು ನಯನಲ್ಲಿ ಹಕ್ಕೋದು ಇನ್ನೂ ಅಷ್ಟೊಂದಿದೆ ಗೈಸ್. ನಮ್ಮ ಹುಡುಗ ಇವಾಗ ಕೋಲುಗಳೆಲ್ಲ ಎತ್ಕೊಂಬರ್ತಾನೆ, ಇನ್ನು ಜೋಡಿಸ್ಬಿಟ್ಟು ಪೇಂಟ್ ಹೊಡೆಯೋಕ್ಕೆ ಎತ್ಕೊಂಬರ್ತಾನೆ. ನೋಡ್ಕೊಂಬನ್ನಿ ಯಾವ ಥರ ಬರ್ತಾನೆ, ಏನು ಎತ್ಕೊಂಬರ್ತಾಯಿದ್ದಾನೆ ಅಂತ. ಗೈಸ್ ಇವಾಗ ತಾನೇ ಬಂದ್ಬಿಟ್ಟು ಈ ಮರ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಮರಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಅಲ್ಲಿ. ಮತ್ತೆ ಇನ್ನೊಂದು ಮರ ಹೋಗ್ಬಿಟ್ಟು ಎತ್ಕೊಂಬರ್ತಾನೆ ಗೈಸ್. ಇಲ್ಲಿ ಬರೀ ಹಸುಗಳು ಕುರಿಗಳೇ ಜಾಸ್ತಿ ಆಗೋಯ್ತು ಈ ದಿವಸದಲ್ಲಿ ಗೈಸ್. ನೋಡಿ ಇಲ್ಲೊಂದು ಇದೆಯಾ, ಅಲ್ಲೊಂದು ಹಸು ಇದೆಯಾ ಮರದ ಹತ್ರ ಅಲ್ಲಿ, ಮತ್ತು ಇಲ್ಲಿ 2-3 ಕುರಿಗಳಿದೆಯಾ, ಅಲ್ಲೊಂದು ಹಸು ಇದೆಯಾ, ಇಲ್ಲಿನ ಒಂದು ಕುರಿ ಇದೆಯಾ, ಈ ಕಡೆ ನನ್ನ ಗಾಡಿ ಇದೆ ಅಷ್ಟೇ ಗೈಸ್. ಯಪ್ಪ ಇಲ್ಲಿ ನೀರು ಬೇಕಾದರೆ ಇಲ್ಲಿ ಬಾಟ್ಲ್ ಇಟ್ಟಿದ್ದೀರಲ್ಲ, ಇಲ್ಲಿ ಈ ಬಾಟ್ಲು ಆ ಬಾಟ್ಲಲ್ಲಿ ನೀರು ಬೇಕಾದರೆ ನಮ್ಗೆ ಇಲ್ಲಿಂದ ಬೇಕ್ರಿ ಅಲ್ಲೆಲ್ಲೋ ಇದೆ, ಅದು ತೋರಿಸ್ನಲ್ಲ ಮನೆ ಬಿಲ್ಡಿಂಗ್, ಅಲ್ಲಿ ತನಕ ಹೋಗ್ಬೇಕು ಗೈಸ್ ನೀರಿಗೆ. ಯಪ್ಪ ಇಲ್ಲೆಲ್ಲ ಕ್ರೇಜಿ ಗೈಸ್. ಕರೆಂಟ್ ಇಲ್ಲ, ನೀರಿಲ್ಲ, ಇಲ್ಲಿ ಎಲ್ಲ ಒಂದೇ ಥರ ಇರಲ್ಲ ಗೈಸ್ ಬಿಲ್ಡಿಂಗ್ಸು. ಒಂದೊಂದು ಬಿಲ್ಡಿಂಗಲ್ಲಿ ಎಲ್ಲ ಅವರೇ ತಂದು ಕೊಡ್ತಾರೆ, ಇನ್ನೊಂದು ಬಿಲ್ಡಿಂಗಲ್ಲಿ ನಾವೇ ಹುಡ್ಕೊಂಡು ಹೋಗ್ಬೇಕು. ಅರ್ಥ ಆಯಿತು ಅನಿಸುತ್ತೆ. ಓಕೆ ಗೈಸ್, ಇದೆಲ್ಲ ಇವತ್ತು ಫೈನಲ್ ಮಾಡೋಕ್ಕಾಗಲ್ಲ, ಗೊತ್ತಾಯಿತು ಒಂದೇ ಸೈಡ್ ಆಗಿರೋದು. ಇನ್ನು ಅವೆಲ್ಲ ಎಲ್ಲ ಫುಲ್ಲು ಹಿಂದೆ ತಿರುಗಿ ಹೊಡೆಯೋದಿದೆ. ನಾನು ಹೊಡೆದು ಕೈ ಎಲ್ಲ ಕ್ಲೀನ್ ಮಾಡ್ಕೊಂಬಂದೆ.
ಗೈಸ್ ಕೈಯೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಮೇಲೆ ಈ ಥರ ಚಿಕ್ಕ ಚಿಕ್ಕದಂಗೆ ಮಾರ್ಕ್ಸ್ ಅಲ್ಲಲ್ಲಿ ಕಾಣಿಸುತ್ತಲ್ಲ ಈ ಥರ, ಇದನ್ನೆಲ್ಲ ನೋಡಿದಾಗ ಆಮೇಲೆ ನನಗೆ ಕ್ರೇಜಿ. ಗೈಸ್ ಫೈನಲಿ ಕೆಲಸ ಫೈನಲ್ ಆಯಿತು ನೋಡಿ. ಇವತ್ತು ಬಂದು 2 ಕಡೆನೂ ಮಾಡಿದೆ. ನೆನೆ ನೋಡಿದ್ರಿ ಈ ಕಡೆ ಮಾತ್ರ ಬ್ಯಾಲೆನ್ಸ್ ಇತ್ತಿದ್ದೆಲ್ಲ, ಇವತ್ತು ಅದು ಎಲ್ಲ ಫುಲ್ ಆಯಿತು. ಮತ್ತು ಇವತ್ತು 2 ಕಡೆ ಇತ್ತು, ಎಷ್ಟು ಕಡೆ ಇತ್ತು ಅಷ್ಟೆಲ್ಲ ಹೊಡೆದ್ಬಿಟ್ಟು ಊಟ ಟೈಮ್ ಎಲ್ಲ ಆಗೋಯ್ತು. ಅದಾದಮೇಲೇನೂ ಹೊಡೆದ್ರಿ. ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತಿದ್ದು ಹೊಡೆಯೋಕ್ಕೆ, ಅಂದರೆ ಸೆಂಟ್ರಲ್ ಸೋಂಪೊಂದು ಸ್ವಲ್ಪ ಹೊಡೆಯೋದಿತ್ತು, ಆ ಸೋಂಪು ಹೊಡೆದ್ರಿ. ಮತ್ತು ಅದೆಲ್ಲ ಹೊಡೆದಿದ್ದಾದ್ಮೇಲೆ ಮತ್ತು ಆ ಕಡೆ ಇರೋದು ಬಂದು ಆಮೇಲೆ ಅದನ್ನ ಫಿನಿಷ್ ಮಾಡಿದ್ರಿ. ಮತ್ತು ಇದೆಲ್ಲ ಇವತ್ತು ಲಾಸ್ಟ್ಗೂ ಫೈನಲ್ ಆಗೋಯ್ತು ಗೈಸ್. ಅಪ್ಪ ಲಾಸ್ಟ್ ಸುಸ್ತೇ ಆಗೋಯ್ತು ಗೈಸ್ ಇದೆಲ್ಲ ಮಾಡೋಷ್ಟೊತ್ತಿಗೆ. ಆಮೇಲೆ ಸೊಂಪೊಳಗೆಲ್ಲ ಡ್ಯಾಮ್ ಪ್ರೂಫ್ ಹೊಡೆದ್ರಿ ಇವತ್ತು. ಇನ್ನೂ ಒಂದು ಕೊಟ್ಟು ಹೊಡೆಯೋದಿದೆ ಡ್ಯಾಮ್ ಪ್ರೂಫು. ಅದು ಬಿಟ್ಟರೆ ವೆದರ್ ಫುಲ್ಲು ಮಳೆ ಬರೋ ಥರ ಇದೆ, ರೈನಿ ನೋಡಿ ಗೈಸ್, ರೈನಿ. ಓಕೆ ಗೈಸ್, ಮತ್ತು ಊಟ ಎಲ್ಲ ಮಾಡಿದ್ದಾಯಿತು. ನಾವು ಇಬ್ಬರು ಊಟ ಮಾಡಿಕೊಂಡು ಮತ್ತು ಕೆಲಸ ಮಾಡ್ತಾಯಿದ್ರಿ. ಕೆಲಸ ಮಾಡ್ತಾ ಮುಗ್ದೇ ಹೋಯ್ತಿದ್ದು. ನಾನು ರೋಲರಲ್ಲಿ ಫುಲ್ ಎಲ್ಲ ರೋಲರಲ್ಲಿ ಹೊಡ್ಕೊಳೋದೆ. ಅಂದರೆ ರೋಲರಲ್ಲಿ ಈ ಕಡೆ ಗ್ಯಾಪ್ಸ್ ಇದೆಯಲ್ಲ, ಇದರಲ್ಲೆಲ್ಲ ಪೇಂಟ್ ಹೋಗಲ್ಲ ಇಲ್ಲಿ ಈ ಗ್ಯಾಪ್ಗಳಿಗೆ. ಇದಾದರೂ ಒಂದು ಸ್ವಲ್ಪ ಕರ್ವ್ ಇರೋದ್ರಿಂದ ಇದರಲ್ಲಿ ಆರಾಮಾಗಿ ಹೊರಟೋಗುತ್ತೆ. ಇನ್ನೂ ಒಂದೊಂದು ಅದೆಲ್ಲ ಶಾರ್ಪ್ ಇದೆ ಎಡ್ಜಸ್ಸು, ಅದಕ್ಕೆ ಅದರಲ್ಲೆಲ್ಲ ರೋಲರ್ ಹೋಗಲ್ಲ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್, ಹನಿ ಉದುರ್ತಾ ಇದೆ ಕೈ ಮೇಲೆ. ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ, ಫೋನ್ ಮೇಲೆ ಎಲ್ಲ ಜಾಸ್ತಿ ಬಿದ್ದೋಗಿದೆ. ಓಕೆ ಗೈಸ್, ಇದೆಲ್ಲ ಮಾಡಿದ್ದಾಯಿತು. ಲಾಸ್ಟ್ಗೂ ಫೈನಲಿ ಎಂಡೆಡ್ ಇದು. ಮತ್ತು ಅದರಲ್ಲೆಲ್ಲ ಒಂದು ಬ್ರಷಲ್ಲಿ ಮಾಡ್ಕೊಂಬಂದ, ನಾನು ರೋಲರಲ್ಲಿ ಸ್ಪೀಡಾಗಿ ಓಡ್ಕೊಂಡು ಹೊರಟೋದೆ. ಅದಾದಮೇಲೆ ವೆದರ್ ಯಾಕೊಂಬಳೆ ಬರೋ ಥರ ಇದೆ ಗೈಸ್, ಒಳಗೋಗ್ಬಿಡ್ತೀನಿ. ಮತ್ತೆ ಸಿಗ್ತೀನಿ, ಬಾಯ್ ಗೈಸ್. ಇನ್ನಿಂದ ಹೋಗಬೇಕು ಅಂತ ಇದ್ದೆ, ಅಷ್ಟು ಬೇಗ ಇಲ್ಲಿ ಹಾಕೊಂಡು ನಮ್ಮ ಒಂದು ಪೈಪ್ ಹೊಡೆದು ಇಸ್ಕೊಂಬ ಕಾಲರ್ ಅಂತು. ಇಲ್ಲಿ ಒಂದು ಪೀಸಲ್ಲಿ ಆ ಪೀಸ್ ಗ್ರೇ ಕಲರ್ ನೋಡಿ, ಹೋಯ್ತಿರೋದು ಪೈಪ್ ಹೊಡೆದೋಗಿದೆ. ಅದಕ್ಕೆ ಇದಾಕಿ ಇಡಬೇಕು. ಅದಕ್ಕೆ ಅಲ್ಲಿಂದ, ಅಂದರೆ ನಮ್ಮ ಫಾರ್ಮ್ ಹೌಸ್ ಪಕ್ಕದಲ್ಲೇ ಇರೋದು ಅದು ಅಂಗಡಿ, ಅದಕ್ಕೆ ಅಲ್ಲಿಂದ ತಗೊಂಡು ಮತ್ತೆ ಇಲ್ಲಿ ಬಂದಮೇಲೆ ಎಣ್ಣೆ ಹಿಂಗೆಲ್ಲ ಕೊಯ್ತು, ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ದೆ ಗೈಸ್. ಮತ್ತು ಈ ಸೈಡು ಇದೆರಡು ಅವ್ರ ತೋಟ, ಇಲ್ಲೇ ಪೈಪ್ ಹೊಡೆದಾಕಿದ್ರು ಯಾರೋ, ಏನೋ ಪೈಪೇನೋ ಉಣ್ಬೇಕು ಅಂತೇಳ್ಬಿಟ್ಟು ಬಂದು ಅವರು ಗೊತ್ತಿಲ್ದಿರೋ ಹೊಡೆದಾಕ್ಬಿಟ್ಟು ಏನೋ ಹೇಳ್ದಿರೋ ಹೊರಟೋಗಿದ್ರು. ಆಮೇಲೆ ಅದು ಯಾರೋ ಬಂದು ನೋಡ್ಬಿಟ್ಟು ಹೇಳ್ಬಿಟ್ಟು ಅದಕ್ಕೆ ಎಣ್ಣೆ ಇಟ್ಕೊಂಡು ನನಗೆ ಕಾಲ್ ಮಾಡಿ ಹೇಳಿದ್ರು ಗೈಸ್. ಆಮೇಲೆ ಓಕೆ ಅಂತ ಹೇಳ್ಬಿಟ್ಟು ನನಗೂ ಒಂದು ಸ್ವಲ್ಪ ಟೈಮ್ ಇತ್ತು, ಸೊ ಅದಕ್ಕೆ ಆ ಕಾಲರ್ ಪೈಪ್ ತಂದುಕೊಟ್ಮೇಲೆ ಎಣ್ಣೆ ಅದೆಲ್ಲ ಫಿಟ್ಟಿಂಗ್ ಮಾಡ್ಕೊತಾಯಿದ್ದೆ ಗೈಸ್. ಅದೆಲ್ಲ ಆದಮೇಲೆ ಎಣ್ಣೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿತ್ತು ಹೆಂಗೆ ಹಾಕೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ಇಟ್ಕೊಂಡು ಇಲ್ಲೊಂದು ಪಕ್ಷಿ ಬಂದಿತ್ತು ಗೈಸ್, ಅದು ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಅದು ಕುತ್ಕೊಳ್ಳಿ ಅದ್ರ ಪಡ್ಕೋದು. ನೋಡಿ ಗೈಸ್, ಇದೇ ಪಕ್ಷಿ. ಫುಲ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಕಿಂಗ್ ಫಿಶರ್ ಇದು. ನನಗೆ ಮಾತ್ರ ಬಂದು ಎಣ್ಣೆ ಹತ್ರನೇ ಓಡ್ತಾ ಇದೆ ಗೈಸ್. ಅದು ಮೋಸ್ಟ್ಲಿ ಎಣ್ಣೆ ಅದಕ್ಕೆ ಏನಾದರೂ ಹಾಕ್ಬೋದೇನೋ ಫುಡ್ ಅದು ಇದು. ಅದಕ್ಕೆ ಹೋಗಿ ಬಂದು ಇಲ್ಲಿ ಹತ್ರನೇ ಕುತ್ಕೊಂಡಿತ್ತದು. ನಾನು ಹಿಡಿಯೋಣ ಅಂತ ಹೋದೆ, ಆದರೆ ಸಿಕ್ಕಿಲ್ಲ, ಅದು ಹೊರಟೋಯ್ತು. ನೋಡಿ ಇಲ್ಲಿ ಒಂದು ಗಿಡ ಇದೆ ನೋಡಿ, ಆ ಗಿಡದವರೆಗೂ ಬಂದು ವಾಪಸ್ ಹೋಯ್ತು ಗೈಸ್ ಅದು. ಗೈಸ್ ನೋಡಿದ್ರಲ್ಲ, ಇವಾಗ ತಾನೇ ಅಲ್ಲಿ ಪೈಪ್ ಹೊಡೆದಾಗಿತ್ತು, ಅದಕ್ಕೆ ನಾನು ಬಂದಿದ್ದು ಈ ಕಡೆ. ಟೈಮ್ ನೋಡಿ ಗೈಸ್, ಆಲ್ರೆಡಿ 6:20 ಆಗ್ತಾಯಿದೆ. ಬಟ್ ಸ್ಟಿಲ್ ಅವನು ಏನೋ ರೆಡಿ ಆಗ್ತಾಯಿದ್ದ, ಅದಕ್ಕೆ ಈ ಕಡೆ ಬಂದೆ. ಈ ಕಡೆ ಎಣ್ಣೆ ಏನೋ ಐತೆ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಎತ್ಕೊಂಡೋಗೋಣ ಅಂತ ಹೇಳಿ ಬಂದೆ. ಸೀರೆ ಇದೆ ಗೈಸ್, ಯಾವುದೋ ವೇಸ್ಟ್ ಸೀರೆ ಐತಂತೆ. ಆ ಪೈಪ್ ಓರ್ಸೋಕೆ ಬೇಕು ಅಂತ ಹೇಳ್ಬಿಟ್ಟು ಎಣ್ಣೆ, ಅದಕ್ಕೆ ತಗೊಂಡೋಗ್ತಾಯಿದ್ದೀನಿ ಗೈಸ್. ಮತ್ತು ನೆಕ್ಸ್ಟು ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವತ್ತು ನೀವು ನೋಡಿದ್ರೆ ಏನೇನು ಕೆಲಸ ಮಾಡಿದ್ರೆ ಏನೇನು ಅಂತ ಹೇಳ್ಬಿಟ್ಟು. ಇವಾಗ ಗೈಸ್ ಅಲ್ಲಿಂದ ಮನೆಗೆ ಬಂದಿದ್ದ ತಕ್ಷಣ ಗುಡ್ ನ್ಯೂಸೋ ಬ್ಯಾಡ್ ನ್ಯೂಸೋ ನನಗಂತ ಗೊತ್ತಾಗ್ತಾಯಿಲ್ಲ. 29,500 ಆಗಿತ್ತು, ಅದಕ್ಕೆ ಸರ್ವಿಸಿಂಗ್ ಬಂದ್ಬಿಟ್ಟಿತ್ತು ಅದು ಗಾಡಿ. ಅದು ಸರ್ವಿಸ್ ಮಾಡಿಸ್ಬೇಕು ಗೈಸ್, ಯಾವಾಗಾದರೂ ಮಾಡ್ಸೋಣ ಬಿಡಿ. ಸೊ ಹಾಯ್ ಹೆಲೋ ಗೈಸ್, ಮತ್ತೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಜಸ್ಟ್ ನಾವು ಮನೆಗೆ ಬಂದೆ. ಟೈಮ್ ಬಂದು ಇಷ್ಟಾಗಿದೆ. ಓಕೆ ಗೈಸ್, ಇವಾಗ ತಾನೇ ಜಸ್ಟ್ ನೋಡಿ, ಇವಾಗ ತಾನೇ ಬಂದ್ಬಿಟ್ಟು ಟಿವಿ ಆನ್ ಮಾಡಿಬಿಟ್ಟು ಊಟ ಏನಿದೆಯೋ ಅಂತ ಹೇಳ್ಬಿಟ್ಟು ಗೈಸ್, ಊಟ ಪುಳಿಯೋಗರೆ ಏನೋ ಮಾಡಿದ್ದಾರೆ ಗೈಸ್. ನಾನು ಯಾವಾಗೂ ತಿಂತಾಯಿದ್ದಿಲ್ಲ ಪುಳಿಯೋಗರೆ,
ಅಂದರೆ ನನಗೆ ಪುಳಿಯೋಗರೆ ಅಂದರೆ ಅಷ್ಟು ಆಗಲ್ಲ, ಅದಕ್ಕೆ ಪುಳಿಯೋಗರೆ ನಾನು ತಿಂತಾ ಇದ್ದಿಲ್ಲ. ಇವತ್ತೊಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ ಗೈಸ್. ನೋಡಿದ್ರಲ್ಲಿ ಪುಳಿಯೋಗರೆ ಬೆಳಗ್ಗೆ ಜಾಸ್ತಿ ಮಾಡಿದ್ರು, ಇವಾಗೆಲ್ಲ ಖಾಲಿಯಾಗಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೇಳಿದ್ರು ಇದು ಓಮ್ ಮೇಡ್ ಪುಳಿಯೋಗರೆ ಅಂತ ಹೇಳ್ಬಿಟ್ಟು, ನಾನು ಓಕೆ ಅಂತ ಹೇಳ್ಬಿಟ್ಟು ನೋಡಿದೆ. ಬೆಳಗ್ಗೆ ತಿಂದಿಲ್ಲ ಗೈಸ್, ನಾನು ಇವಾಗ ತಿಂತಾಯಿದ್ದೀನಿ, ಇವಾಗ ಬಂದ್ಬಿಟ್ಟು ಅಲ್ಲಿಂದ. ಮತ್ತು ಬೆಳಗ್ಗೆ ನಮ್ಮ ಅಜ್ಜಿಯವ್ರ ಮನೇಲಿ ತಿಂದ್ಬಿಟ್ಟು ಮತ್ತು ಆಮೇಲೆ ಕೆಲ್ಸಕ್ಕೆ ಹೋದೆ. ಆಮೇಲೆ ಜಸ್ಟ್ ನಾವು ಬಂದ್ಬಿಟ್ಟು ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದೆ ಗೈಸ್. ಅವಾಗ ಹಸುವಾಯಿತು, ಅವಾಗ ಮತ್ತೆ ಹೋಗಿ ಊಟ ಎಲ್ಲ ಇದು ಮಾಡ್ಕೊಂಬಂದೆ ಗೈಸ್. ಅವಾಗ ನೋಡಿದ್ರೆ ಈ ಥರ ಇತ್ತು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ ಟಿ ವಿ ನೋಡ್ಬಿಟ್ಟು. ಬಾಯ್ ಬಾಯ್ ಗೈಸ್. ಅದಾದಮೇಲೆ ಮನೆಗೆ ನಮ್ಮ ಪೇರೆಂಟ್ಸ್ ಎಲ್ಲ ಹೋಗಿದ್ರು ಔಟ್ ಸೈಡು. ಅಲ್ಲಿಂದ ಬರಬೇಕಾದ್ರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತಂದಿದ್ದರು. ನೋಡಿ ಏನೇನು ತಂದಿದ್ದಾರೆ. ನಾನು ಎಲ್ಲ ಸಪ್ರೇಟ್ ಮಾಡಿ ಎಲ್ಲ ಈ ಕಡೆ ಆ ಕಡೆ ಎಲ್ಲ ಇಟ್ಟು, ಇನ್ನು ಮಿಕ್ಕಿದೆಲ್ಲ ನಮ್ಮ ಮಮ್ಮಿ ಎತ್ತಿಟ್ಕೊತಾ ಇದ್ದಾರೆ. ಅದು ಫ್ರಿಜ್ಜಲ್ಲೆಲ್ಲ ಇಡೋದಿದೆ. ಅದಕ್ಕೆ ನೋಡಿ ವೆಜಿಟೇಬಲ್ಸು ಮತ್ತು ಅದು ಇದು ಒಂದೆರಡು ಮ್ಯಾಂಗೋ ಅದು ಇದು ಏನೇನೋ ತಂದಿದ್ದಾರೆ ಗೈಸ್ ಅವ್ರೂ. ಗೈಸ್ ಅದಾದಮೇಲೆ ಬಂದಿದ ತಕ್ಷಣ ಮತ್ತೆ ಬಟ್ಟೆ ಒಣಗಾಕು ಅಂತ ಹೇಳಿದ್ರು. ಅದೆಲ್ಲ ಕ್ಲೀನಾಗಿ ಒಣಗಾಕ್ಬಿಟ್ಟು, ಅಂದರೆ ಅಷ್ಟೊಂದೇನು ಎಲ್ಲ ಬಟ್ಟೆಗಳು ಒಣಗಾಕೋದೇನು ಹಾಕಿಲ್ಲ ಗೈಸ್, ಸುಮ್ಮನೆ ಲಾಂಗ್ ವಿಡಿಯೋ ಆಗೋಗುತ್ತೆ ಅಂತ. ನೋಡಿ ಇದು ಫಸ್ಟ್ ಬಟ್ಟೆ, ಫಸ್ಟ್ ಲೈನ್ ಬಟ್ಟೆ ಒಣಗಾಕಿರೋದಿದ್ದು. ಇದಾದಮೇಲೆ ನೆಕ್ಸ್ಟ್ ಬರೋದು ಸೆಕೆಂಡ್ ಲೈನ್, ಲಾಸ್ಟ್ ಲೈನ್ ಇದು. ಅದಾದಮೇಲೆ ಎಲ್ಲ ಫೈನಲಿ ಕಂಪ್ಲೀಟೆಡ್, ಎಲ್ಲ ಒಣಗಾಕಿದಾಗೋಯ್ತು. ಲಾಸ್ಟ್ ಒಂದು ಕಂಬಿ ಹಂಗೆ ಖಾಲಿ ಆಯಿತು. ಓಕೆ, ಅದನ್ನೆಲ್ಲ ತೆಗ್ಲಾಕ್ಬಿಟ್ಟು ಮತ್ತು ಆ ಬಟ್ಟೆಗಳ ಬ್ಯಾಸ್ಕೆಟ್ ಏನಿದೆಯೋ ಇರಿ ನೋಡಿದ್ದು, ಈ ಬಟ್ಟೆ ಬ್ಯಾಸ್ಕೆಟ್ ಏನಿದೆಯೋ ಅದನ್ನಿಟ್ಟು ಗೈಸ್. ಹೆಲೋ ಗೈಸ್, ಅಲ್ಲಿಂದ ನೈಟ್ ಬಂದು ವ್ಲಾಗ್ ಎಂಡ್ ಮಾಡೋದು ಮರ್ತದೆ. ಸೊ ನಾನು ಬಂದು ನಮ್ಮ ಮನೆ ಮೇಲೆ ವಾಕಿಂಗ್ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ಭೇಟಿಯಾಗೋಣ ಗೈಸ್, ಆಮೇಲೆ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.